ಹಲೋ. ಹಲೋ. ಹಲೋ, ಯಾರು? ಹಲೋ. ಯಾರು ಅಂತ ಗೊತ್ತಾಗಿಲ್ವಾ? ಯಾರು? ಯಾರು ಗೊತ್ತಾಗ್ಲಿಲ್ವಲ್ಲ. ಅಮ್ಮ ಹೇಳಲಿಲ್ವಾ? ನಿಮ್ಮ ಅಪ್ಪ ಅಮ್ಮ ಯಾರು ಹೇಳಲಿಲ್ವಾ? ಇಲ್ವಲ್ಲ. ಯಾರು ನೀವು? ಅಯ್ಯೋ, ನಾವು ಯಾರು ಅಂದರೆ ಇದು ಮದ್ದೂರು. ಓಹ್, ನೀವಾ? ಸಾರಿ, ಬೇಜಾರು ತಿಳ್ಕೊಬಿಡಿ. ನನಗೆ ಗೊತ್ತಿದ್ದಿಲ್ಲ. ಇದು ನಿಮ್ಮ ನಂಬರ್ ಅಂತ ಗೊತ್ತಿಲ್ಲ. ಇರಲಿ ಇರಲಿ. ಅಲ್ಲ, ನಂಬರ್ ಇಸ್ಕೊಳ್ಳೋಕ್ಕೆ ಸಿದ್ದು ಅಂಕಲ್ ಬಂದಿರಲಿಲ್ವಾ? ಇಲ್ಲ, ನನ್ನೇ ಕೇಳಿಲ್ಲ. ಇಲ್ಲ, ಅಪ್ಪ ಅಮ್ಮನ ಹತ್ರ ಇಸ್ಕೊಂಡಿರ್ಬೇಕು ನನ್ನ ನಂಬರ. ಮತ್ತೆ ಏನು ಸಮಾಚಾರ? ಏನೂ ಇಲ್ಲ. ಊಟ ಮಾಡಿದ್ರಾ? ಮಾಡಿದೆ. ನಿಮ್ದಾಯ್ತಾ? ನಂದಾಯ್ತು. ಇದು ಮತ್ತೆ ನಿಮ್ಮ ಕಾಲೇಜ್ಗೆ ಹೋಗಿಲ್ವಾ? ಇಲ್ಲ, ಇವತ್ತು ರಜಾ ಐತೆ. ಎಕ್ಸಾಮ್ಗೆ ಓದ್ಕೊಳಕ್ಕೆ ಬಿಟ್ಟು ರಜಾ ಕೊಟ್ಟವ್ರೆ. ಹೌದಾ? ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ. ನಮ್ಮ ಬಗ್ಗೆ ಏನಾದ್ರು ಕೇಳಲೇ ನೀವು? ನಾನೇನು ಕೇಳಲಿ? ಏನು ಕೇಳಂಗಿಲ್ವಾ ನೀವು? ಏನು ಓದಿದ್ದೀರಾ, ಏನು ಎಂತ ಅಂತ ಏನಾದ್ರು ಕೇಳ್ಬೋದು ತಾನೆ? ಏನು ಓದಿದ್ದೀರಾ? ನಾನೇ ನಿಮ್ಮಷ್ಟು ಓದಿಲ್ಲಪ್ಪ. ನಾನು ಸೆಕೆಂಡ್ PUC ಓದಿದ್ದೀನಿ ಅಷ್ಟೇ. ಪರವಾಗಿಲ್ಲ ಬಿಡಿ. ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ. ಮತ್ತೆ ಏನು ನೀವು ನಿಮ್ಗೆ ಇಷ್ಟ ಆಯ್ತಾ ನಾನು? ಅಯ್ಯೋ, ನಂದೇನಿಲ್ಲ. ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ನಂದೇನಿಲ್ಲ. ಹಂಗಂದ್ರೆ ಹೆಂಗೆ? ನನ್ನ ಮದುವೆ ಆಗೋದು ನಿಮ್ಮ ಅಪ್ಪ ಅಮ್ಮನಲ್ಲ, ನಿನ್ನ ತಾನೇ. ನಿನಗೆ ನಾನು ಒಪ್ಪಿಗೆ ಆಗ್ಬೇಕಲ್ವಾ? ಅಯ್ಯೋ, ಆ ಥರ ಏನಿಲ್ಲ. ನಮ್ಮ ತಂದೆ ತಾಯಿ ಒಪ್ಕೊಂಡ್ರೆ ನಮ್ದೇನಿಲ್ಲ. ನಾನು ಹಾಗಂದ್ರೆ ನನಗೆ ಸಮಾಧಾನ ಆಗಬೇಕಲ್ವಾ? ಹೇಳಿ ನೀವು. ನಿಮಗೆ ನಾನು ಒಪ್ಪಿಗೆ ಆಯ್ತನಾ? ನೋಡಿದ್ರೆ ಇಲ್ವೋ? ವಾಟ್ಸಪ್ಪಲ್ಲಿ ಫೋಟೋ ಏನಾದ್ರು ಕಳಿಸ್ಬೇಕಾ? ಏನು ಬೇಡ ಬಿಡಿ, ನೋಡೀನಿ. ಸರಿ ಸರಿ, ಓಕೆ. ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ. ಮತ್ತೆ ಫೋನ್ ಮಾಡ್ಬೋದಲ್ವಾ? ನಿಮ್ಮ ಇಷ್ಟ. ಏನು ನಮ್ಮ ಇಷ್ಟ? ನೆನ್ನೆ ದಿನ ಬಂದಿದ್ದೆ ಗೊತ್ತಾ ನಿಮ್ಮ ಮನೆಗೆ? ನೀವು ನೋಡಿದ್ರ ನನ್ನ? ನಾನೇ ಬಂದಿದ್ರಿ. ಯಾವ ಎಷ್ಟೊತ್ತಲ್ಲಿ ಬಂದಿದ್ರಿ? ನೆನ್ನೆ ಒಂದು 3 ಗಂಟೆ. ನಾನು ಇರಲಿಲ್ಲ. ನನ್ನ ಮನೆಗೆ ಬಂದಾಗಲೇ 4 ಗಂಟೆ ಆಗಿತ್ತು ಕಾಲೇಜಿಂದವ. ಹೌದಾ? ಸರಿ. ಮತ್ತೆ ಇನ್ನೇನು ಸಮಾಚಾರ? ಇನ್ನೇನೂ ಇಲ್ಲ. ಸರಿ ಸರಿ. ಮತ್ತೆ ಫೋನ್ ಮಾಡಿದ್ರೆ ಏನಾದ್ರು ತೊಂದರೆನಾ ನಿಮಗೆ? ಆ ಥರ ಏನಿಲ್ಲ. ಅಂದ್ರೆ ಕಾಲೇಜಲ್ಲಿ ಇದ್ದಾಗ ಮಾತಾಡೋಕ್ಕಾಯ್ಕಿಲ್ಲ ಅಷ್ಟೇ. ಅದೇ ಕಾಲೇಜಲ್ಲಿ ಇದ್ದಾಗ ಮಾಡೋಕ್ಕಿಲ್ಲ, ಬಾಕಿ ಟೈಮಲ್ಲಿ ಮಾಡ್ಬೋದಾ? ಮಾಡಿ ಆಯಿತು. ಸರಿ ಸರಿ. ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ. ಮತ್ತೆ ಬೆಳಿಗ್ಗೆಯಿಂದ ಏನು ಕೆಲಸ ಮಾಡಿದ್ರಿ? ಏನಿಲ್ಲ. ಇವಾಗ ಸದ್ಯಕ್ಕೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಎಲ್ಲನೂ ಓವನೇ ಮಾಡ್ತಾರೆ. ನಾನು ಎಕ್ಸಾಮ್ ಟೈಮ್ ಅಲ್ವಾ, ಅದಕ್ಕೆ ಓದ್ಕೊಳ್ತಿದ್ದೆ. ಎಕ್ಸಾಮ್ ಆಗಿಲ್ವ ಇನ್ನೂ? ಇಲ್ಲ, ಇನ್ನೂ 3 ಸಬ್ಜೆಕ್ಟ್ ಐತೆ. ಸರಿ ಸರಿ. ಮುಂದೆ ಏನು ಓದಬೇಕು ಅಂತನೋ ಏನೋ? ನಿಮ್ಮ ಇಷ್ಟ. ಕಳಿಸಿದ್ರೆ ಬೇಕಾದ್ರೆ ಓದ್ತೀನಿ. ಓದಕ್ಕೆ ತುಂಬ ಇಂಟ್ರೆಸ್ಟ್ ಐತೆ ನನಗೆ. ಆದರೆ ಮದುವೆ ಆದ್ಮೇಲೆ ಕಳಿಸ್ತೀರಾ ಇಲ್ವೋ ಅಂತ. ಅಯ್ಯೋ, ನೀವು ಓದ್ತೀನಿ ಅಂದ್ರೆ ನಾವು ಓದಿಸ್ತೀವಪ್ಪ, ಅದರಲ್ಲೇನಿಲ್ಲ. ನಾವು ಬೇಡ ಅಂತ ಹೇಳಲ್ಲ. ನೀವು ಎಷ್ಟಕ್ಕೆ ಓದ್ತೀರಾ ಓದಿಬೇಕಾದ್ರೆ. ನಾನು ತುಂಬ ಚೆನ್ನಾಗಿ ಓದಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಆದರೆ ನನ್ನ ಪರಿಸ್ಥಿತಿ ನನಗೆ ಓದೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನೀವಾದರೂ ಓದ್ತೀರಾ ಅಂದರೆ ನಂಗೆ ತುಂಬ ಖುಷಿ ಪಡ್ತೀನಿ ನಾನು. ಥ್ಯಾಂಕ್ಸ್. ಏನಕ್ಕೆ ಟ್ಯಾಕ್ಸ್ ಹೇಳ್ತಾ ಇದ್ದೀರಾ? ನೀವೇನು ಬೇರೆಯವರಾ? ಮುಂದೆ ನಾನು ಹೆಂಡತಿಯಾಗಿ ಬರೋರು. ನಿಮ್ಮ ಖುಷಿ ನಮ್ಮ ಖುಷಿ ಅಲ್ವಾ? ಅಲ್ಲ, ನನಗೆ ಓದೋಕ್ಕೆ ಹಿಂಗೆ ಅವಕಾಶ ಮಾಡಿಕೊಡ್ತೀನಿ ಅಂದ್ರಲ್ಲ, ನನಗೆ ನಿಜಕ್ಕೂ ಭಾಳ ಖುಷಿ ಆಯಿತು. ಅಯ್ಯೋ, ಅದರಲ್ಲೇನಿದೆ ನೋಡಿ. ಬೇಕಾದ್ರೆ ನಮ್ಮೂರಲ್ಲೇ ಕಾಲೇಜ್ ಐತೆ, ಇಲ್ಲೇ ಸೇರ್ಕೋಬೋದು ನೀವು. ಸರಿ, ಆಯಿತು. ಮತ್ತೆ ಇನ್ನೇನು ಸಮಾಚಾರ? ಇನ್ನೇನೂ ಇಲ್ಲ. ಮತ್ತೆ ಅಮ್ಮ ಹೇಳಿದ್ರಾ ನೆನೆ? ನಾವು ಬಂದು ಎಲ್ಲ ಮಾತಾಡ್ಕೊಬಂದು. ಏನು ಹೇಳಿಲ್ಲ. ಏನಂದ್ರು? ಅಲ್ಲ, ಗೊತ್ತಿರುತ್ತಲ್ವ ನಿಮಗೆ, ಹೇಳಿಲ್ವ ಅಮ್ಮ? ಇಲ್ಲ, ಅವ್ರು ಏನು ಹೇಳಿಲ್ಲ. ಅದೇನೆ ನಮ್ಮಮ್ಮ ಬಂದಿದ್ರಲ್ಲ, ಮದುವೆಗೆ ಅದು ಇದು ಅಂತ ನೀವೇನು ತೊಂದರೆ ತಗೋಬೇಡಿ. ಅದೇನು ಕಿವಿಗೆ ಜುಮ್ಕ ಮತ್ತು ತಾಳಿ ಎಲ್ಲ ನಾವೇ ತರ್ತೀವಿ ಅಂತ ಅಂದೋ. ಸರಿ, ಆಯಿತು. ಮತ್ತೆ ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ನಿಮ್ಗೇನಾದ್ರು ಕೊಡಿಸ್ತೀನಿ ಬಿಡಿ. ಅಯ್ಯೋ, ಏನು ಬೇಡಿ ನನಗೆ. ಏನು ಬೇಡ, ಪರವಾಗಿಲ್ಲ. ಅಯ್ಯೋ, ಯಾಕೆ ಸಂಕೋಚ ಪಟ್ಕೋತೀರಾ? ನೋಡಿ, ಆ ಥರ ಎಲ್ಲ ಸಂಕೋಚ ಪಟ್ಕೋಬೇಡಿ ಆಯಿತಾ? ನಾನೇನು ಬೇರೆನಾ? ಮತ್ತೆ ನನ್ನ ಕೇಳಲಿಲ್ವಾ? ನೀವು ಕೇಳಲ್ವಾ ಇಷ್ಟ ಆದ್ನ ಹೆಂಗೆ ಅಂತ? ಇಷ್ಟ ಆದ್ನ ಹೆಂಗೆ? ತುಂಬ ಇಷ್ಟ ಆದ್ರಿ ನೀವು ನನಗೆ. ನಿಜವಾಗ್ಲೂ 3 ದಿನದಿಂದ ನಿಮ್ಮ ಅಪ್ಪ ಅಮ್ಮ ಏನು ಹೇಳಿರಲಿಲ್ವಲ್ಲ ನಮ್ಮ ಮನೆ ನೋಡ್ಕೊಂಡು ಹೋದ್ಮೇಲೆ. ಅದಕ್ಕೆ ನಿಜವಾಗ್ಲೂ ಒಪ್ಪಿದಾರ ಇಲ್ವಾ ಅನ್ನೋದು ಒಂಥರ ಡೌಟ್ ಆಗಿಬಿಟ್ಟಿತ್ತು ನನಗೆ. ಮನಸ್ಸು ಇವಾಗ ಸ್ವಲ್ಪ ಅದು ಒಗ್ರಾಯಿತು. ಅದಕ್ಕೆ ನಿಮ್ಮ ಜೊತೆ ಮಾತಾಡಬೇಕು ಅಂದ್ಬಿಟ್ಟೆ ನಾನು. ನಿಮಗೆ ಇಷ್ಟನ ಏನು ಬಲವಂತದಿಂದ ಏನಾದರೂ ಮದುವೆ ಮಾಡ್ತಾಯಿದ್ದಾರೆ ಏನು ಅಂತ ಅದಕ್ಕೆ ಕೇಳೋಣ ಅಂದ್ಬಿಟ್ಟು ಡೈರೆಕ್ಟ್ ನಿಮ್ಮ ನಂಬರ್ನೇ ಇಸ್ಕೊಂಡು ಮಾಡಿದ್ದು ನಾನು. ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯ್ತು ನನಗೆ. ಹಂಗೂ ಅಂಕಲ್ ಬೇಡ ಅಂದರು. ಆದ್ರೂ ನನಗೆ ಮಾತಾಡಲೇಬೇಕು, ಹುಡುಗಿ ಅಭಿಪ್ರಾಯ ತಿಳ್ಕೊಳ್ಳೇಬೇಕು ಅಂದ್ಕೊಂಡು ನಂಬರ್ ಇಸ್ಕೊಂಡೆ. ನಿಮ್ಗೇನಾದರೂ ಬೇಜಾರ ನಾನು ಫೋನ್ ಮಾಡಿದ್ಕೆ? ಅಯ್ಯೋ, ಆ ಥರ ಏನಿಲ್ಲ ಬಿಡಿ. ಕೇಳೋದ್ರಲ್ಲಿ ತಪ್ಪೇನಿದ್ದದು. ನಿಜವಾಗ್ಲೂ ಈ ಥರ ಮನ್ಸು ಬಿಟ್ಟು ಮಾತಾಡ್ಕೊಂಡಿರ್ತಾನೆ, ಒಬ್ರ ಬಗ್ಗೆ ಒಬ್ರು ಗೊತ್ತಾಗೋದು. ಏನಿಲ್ಲ, ನನಗೆ ಆ ಥರ ಏನು ಬೇಜಾರಿಲ್ಲ. ಸರಿ ಸರಿ, ಆಯಿತು. ಮತ್ತೆ ಇನ್ನೇನು ಸಮಾಚಾರ? ಇನ್ನೇನೂ ಇಲ್ಲ. ಸರಿ. ಮತ್ತೆ ನಾನು ಹೊಲ್ದ ಹತ್ರ ಬಂದಿದ್ದೆ, ಫೋನಲ್ಲಿ ಮಾತಾಡಬೇಕು ಅಂತಲೇ ಬಂದೆ. ಏನು ಕೆಲಸ ಇರಲಿಲ್ಲ, ಆದ್ರೂ ಬಂದೆ. ಸರಿ. ಆಂಟಿ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಫೋನ್ ಮಾಡಿ ಕೇಳು, ಮಾತಾಡೋ ಅವ್ರ ಜೊತೆ. ಫೋನ್ ಮಾಡಿ ಕೇಳು. ಸರಿ, ಆಯಿತು. ಮತ್ತೆ ನಿಮ್ಮ ತಂಗಿ ಏನು ಓದ್ತಾ ಇರೋದು? ಅವಳು ಸೆಕೆಂಡ್ PUC ಓದ್ತಾವಳೆ. ಹೌದಾ? ಸರಿ ಸರಿ. ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ. ಸರಿ ಸರಿ. ಏನಾದರೂ ಇದ್ರೆ ಫೋನ್ ಮಾಡ್ಬೋದಾ? ಸರಿ ಸರಿ, ಆಯಿತು, ಮಾಡಿ. ಸರಿ ಸರಿ. ಮತ್ತೆ ಇನ್ನೇನು ಸಮಾಚಾರ? ಹೇಳ್ಬೇಕು ನೀವೇ. ಅಯ್ಯೋ, ನಿಜವಾಗ್ಲೂ ನಿಮ್ಮ ಜೊತೆ ಫೋನ್ ಮಾತಾಡ್ತಾ ಇದ್ರೆ ತುಂಬ ದಿನದಿಂದ ಮಾತಾಡಿದ್ದೀನೇನೋ ಅಂತ ಅನಿಸ್ತಾ ಇದೆ ನನಗೆ. ಇವತ್ತು ಈಗ ಮಾಡಿದ್ದೀನಿ ಅಂತ ಅನಿಸ್ತೇನೆ ಇಲ್ಲ ನನಗೆ. ನೀವು ಅಷ್ಟೊಂದು ಕ್ಲೋಸಾಗಿ ಮಾತಾಡ್ತಾ ಇದ್ದೀರಾ. ನಿಜವಾಗ್ಲೂ ಫೋನ್ ಮಾಡೋಕ್ಕೆ ತುಂಬ ಭಯಪಡ್ತಿದ್ದೀನಿ ನಾನು.
ಮಾತಾಡ್ತಿರೋ ಇಲ್ವೋ, ಆಮೇಲೆ ಏನು ಅನ್ಕೋತಿರೋ ಏನೋ ಅಂತ. ಅಯ್ಯೋ ಯಾಕೆ ಬಿಡಿ, ಪರವಾಗಿಲ್ಲ. ನೋಡಿ ಮನ್ಸಲ್ಲಿ ಏನಾದ್ರು ಇಟ್ಕೊಂಡು ಸುಮ್ಮನೆ ಕೊರ್ಗೋ ಬದಲಿಗೆ ಅಟ್ಲೀಸ್ಟ್ ಫೋನ್ ಮಾಡಿ ಹೇಳಿದ್ರು ಒಂಚೂರು ಮನ್ಸಗ್ರ ಆಯ್ತದಲ್ಲ ನಿಮ್ಗೆ. ಪರವಾಗಿಲ್ಲ ಬಿಡಿ, ಏನಂತೆ ನೀವು ಕೇಳಿದ್ದೇನು ತಪ್ಪಿಲ್ಲ ಬಿಡಿ, ಆಯಿತು. ಸರಿ ಸರಿ ಆಯಿತು. ಮತ್ತೆ ಇನ್ನೇನು ಸಮಾಚಾರ? ಹೇಳ್ಬೇಕು. ಸರಿ ಮತ್ತೆ ನಾನು ಮತ್ತೆ ಮಾಡ್ತೀನಿ, ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಮಾಡಲಾ? ನಮ್ಮ ಅಪ್ಪ ಅಮ್ಮ ಎಲ್ಲ ಹೊಲ್ದ ಹತ್ರ ಹೋಗಾರೆ ಇವಾಗ. ಇನ್ನೊಂದು ಅರ್ಧ ಗಂಟೆ ಹೊತ್ತಿಗೆ ಬರ್ತಾರೆ ಅವರು. ಅವ್ರು ಏನಾರು ಅಂದ್ಕೊಂಡ್ರೆ ನಂಗೆ ಸಂಕೋಚ ಆಯ್ತದೆ ಅದಕ್ಕೆ. ಹಾಂ ಸರಿ ಸರಿ, ಓಕೆ ಓಕೆ. ಅವ್ರ ಮುಂದ್ಗಡೆ ಮಾತಾಡೋಕ್ಕೆ ಸಂಕೋಚ ಆಗುತ್ತೆ, ನನಗೂ ಅರ್ಥ ಆಗುತ್ತೆ. ಒಂದು ಕೆಲಸ ಮಾಡಿ, ಅವರು ಎಲ್ಲರೂ ಹೋದಾಗ ನನಗೆ ಮಿಸ್ ಕಾಲ್ ಕೊಡಿ, ನಾನು ಮಾಡ್ತೀನಿ ಆಯಿತಾ? ಆಮೇಲೆ ನಿಮ್ಮ ಅಪ್ಪ ಅಮ್ಮನಿಗೂ ಹೇಳ್ಬಿಡಿ, ನೀವು ಯಾವ್ದ್ರ ಬಗ್ಗೆ ತಲೆಗೆ ಎಸ್ಕೋಬೇಡಿ, ಖರ್ಚು ಅದು ಇದು ಅಂತ ಯಾವುದಕ್ಕೂ ತೊಂದರೆ ತಗೋಬೇಡಿ ಅಂತ ಹೇಳಿ. ಆರಾಮಾಗಿರಲಿ ಆಂಟಿ ಅಂಕಲ್ಲ. ಅವ್ರ ಹತ್ರನೇ ಫೋನ್ ನಂಬರ್ ಇಸ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಅವ್ರಿಗೆ ಹೇಳ್ಬಿಡಿ ನೀವು ಆಯಿತಾ? ಫೋನ್ ಮಾಡಿದ್ರು ಅಂತ ಹೇಳಿ. ಹಾಂ ಸರಿ ಸರಿ ಆಯಿತು. ಆಮೇಲೆ ಇದೇ ನನ್ನ ನಂಬರು, ಸೇವ್ ಮಾಡಿ ಇಟ್ಕೊಳ್ಳಿ, ಏನಾದ್ರು ಇದ್ದರೆ ಫೋನ್ ಮಾಡಿ ಆಯಿತಾ? ನಿಮ್ಮ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಆಯಿತು, ಏನಾದಿದ್ರೆ ಮಾಡ್ತೀನಿ. ನೋಡಿ ಇವರೇ, ಏನಾದ್ರು ಡೌಟ್ ಇದ್ದರೆ ನನಗೆ ಫೋನ್ ಮಾಡಿ ಆಯಿತಾ? ಯಾವ್ದ್ರ ಬಗ್ಗೆ ಏನಾದ್ರೂ ನೀವು ಕೇಳಬೇಕು ಅಂದ್ರೆ ನನಗೆ ಡೈರೆಕ್ಟಾಗಿ ಕೇಳಿ ಆಯಿತಾ? ಸರಿ ಆಯಿತು. ಮತ್ತೆ ಊಟ ಏನು ಮಾಡಿದ್ರಿ? ನಾನಾ ಬೆಳಿಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ರು ಅಮ್ಮ, ತಿನ್ಕೊ ಬಂದೆ ಹೊಲ್ದ ಹತ್ರ. ಮತ್ತೆ ನೀವೇನಕ್ಕೆ ಮುಂದೆ ಓದಲಿಲ್ಲ? ಅಯ್ಯೋ ನನಗೂ ಓದಬೇಕು ಅಂತ ತುಂಬ ಇಷ್ಟ ಆಯಿತು. ನಮ್ಮ ತಂದೆಯವ್ರು ಹೊಂಟೋದ್ರಲ್ವಾ, ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬೀಳ್ತು. ನಮ್ಮ ಅಕ್ಕನ ಮದುವೆನೂ ಆಗೋಗಿತ್ತು, ಇನ್ನು ಹಿರಿ ಮಗ ನಾನೇ ಅಲ್ವಾ, ಮನೆ ಜವಾಬ್ದಾರಿ ಅದು ಇದು ಅಂತ ಕೆಲಸ ಬೀಳ್ತು, ಅದಕ್ಕೋಸ್ಕರ ಓದೋಕ್ಕಾಗಿಲ್ಲ. ಕರೆಸ್ಪಾಂಡೆನ್ಸಲ್ಲಿ ಕಟ್ಬಿಟ್ಟು ಪಾಸ್ ಮಾಡ್ಕೋಬೋದಾಗಿತ್ತಲ್ಲ? ಹಾಂ ಈ ಸಲ ಅದನ್ನೇ ಮಾಡ್ತೀನಿ. ನನಗೂ ಎಜುಕೇಷನ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ತುಂಬ ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ. ನೀವು ಅಷ್ಟೇ ಚೆನ್ನಾಗಿ ಮಾತಾಡ್ತೀರಿ. ಆಮೇಲೆ ನಿಮ್ಮ ಅಪ್ಪ ಅಮ್ಮ ಕಾಣ್ದಂಗೆ ಏನು ಫೋನ್ ಮಾಡಬೇಡಿ, ಅವ್ರು ಕೇಳ್ಕೊಂಡೆ ಪರ್ಮಿಷನ್ ಕೊಟ್ಟರು ಮಾತ್ರ ಮಾಡಿ ಆಯಿತಾ? ನೀವೇನು ಆ ಕಡೆಯಿಂದ ಮಾಡೋಕ್ಕೆ ಹೋಗ್ಬೇಡಿ, ನಾನು ಮಿಸ್ ಕಾಲ್ ಕೊಡಿ ಸಾಕು. ಸರಿ ಆಯಿತು ಬಿಡಿ. ಇವಾಗ ಅವರೇ ನಂಬರ್ ಕೊಟ್ಟಿರೋದಲ್ವಾ, ಏನೋ ಫ್ರೀ ಇದ್ದಾಗ ನಾನು ಮಿಸ್ ಕಾಲ್ ಮಾಡ್ತೀನಿ, ಮಾಡಿ. ನಾನು ಏನಂತ ಹೇಳೋಕ್ಕಾಯ್ತದೆ, ಹಿಂಗೆ ಫೋನಲ್ಲಿ ಮಾತಾಡ್ತೀನಿ ಅಂತ ಹೇಳೋಕ್ಕಾಯ್ತದೆ ಅದಕ್ಕೆ. ಸರಿ ಸರಿ ಆಯಿತು, ಓಕೆ ಓಕೆ, ಪರವಾಗಿಲ್ಲ, ನೀವೇನು ತಲೆಗೆಡ್ಸ್ಕೊಬೇಡಿ, ಆರಾಮ್ಸೆ ಇರಿ ಓಕೆನಾ? ನಾನು ಅವ್ರು ಕೇಳ್ಕೊಂಡೆ ಫೋನ್ ಮಾಡ್ತಾ ಇರೋದಲ್ವಾ, ಫ್ರೀ ಇದ್ದಾಗ ಮಿಸ್ ಕಾಲ್ ಕೊಡಿ, ಫೋನ್ ಮಾಡ್ತೀನಿ ನಾನು ಆಯಿತಾ? ಎಕ್ಸಾಮ್ ಇದೆ ಅಂತ ಹೇಳ್ತಾ ಇದ್ದೀರಾ, ಯಾವ ಕಡೆನೂ ಟೆನ್ಷನ್ ತಗೊಳ್ದಾನೆ ಚೆನ್ನಾಗಿ ಓದ್ಕೊಳ್ಳಿ ಓಕೆನಾ? ಅಂದಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಗೊತ್ತಿಲ್ಲ ನಿಮಗೆ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಇಲ್ಲ ನಿಜ ನನಗೆ ಗೊತ್ತಿಲ್ಲ, ಏನು ಹೆಸರು ನಿಮ್ಮದು? ಯಾಕೆ ನಿಮ್ಗೆ ಗೊತ್ತಿಲ್ವಾ? ಅಂಕಲ್ ಹೇಳಿರಕ್ಕಿಲ್ವಾ? ಸಿದ್ಧ ಅಂಕಲ್ ಹೇಳಿರ್ತಾರೆ ಕಣ್, ಸುಮ್ಕಿರಿ. ಹೇಳಿ, ನಿಮ್ಮ ಬಾಯಲ್ಲಿ ಒಂದ್ಸಲ ಕೇಳ್ಬಿಡೋಣ. ಗೊತ್ತಿಲ್ಲ ಅಂತ ನನ್ನ ಹೆಸರು. ಆಯ್ತು ಹೇಳಿ, ಪರವಾಗಿಲ್ಲ, ನಾನು ನಿಜ ಮರ್ತ್ಬಿಟ್ಟಿದ್ದೀನಿ ನಿಮ್ಮ ಹೆಸರೇನು ಅಂತ. ಒಂದ್ಸಲ ಹೇಳಿ, ನೀವು ಏನಾಗುತ್ತೆ ಹೇಳಿ ನೋಡೋಣ, ನಿಮ್ಮ ಹೆಸರೇನು ಅಂತ. ಗೊತ್ತಿಲ್ಲ ನನಗೆ. ಸರಿ ಬಿಡಿ, ಆಯಿತು, ತಿಳ್ಕೊಳ್ಳೋಣ. ಹೆಂಗೆ ತಿಳ್ಕೊಬೇಕು ಏನು ಅಂತ ಗೊತ್ತು, ತಿಳ್ಕೊಳ್ಳೋಣ ಓಕೆನಾ? ಮತ್ತೆ ಮಾಡ್ತೀನಿ ರೀ. ಆಮೇಲೆ ನಾನು ಫೋನ್ ಮಾಡ್ತೀನಿ ಅಂತ ಕಾಯ್ಕೊಂಡು ಕೂತ್ಕೋಬೇಡಿ, ನೀವು ಫ್ರೀ ಇದ್ದಾಗ ಮಿಸ್ ಕಾಲ್ ಕೊಡಿ, ನಾನು ಈ ಕಡೆಯಿಂದ ಮಾಡ್ತೀನಿ. ಸರಿ ಆಯಿತು. ಮತ್ತೆ ಫೈನಲ್ ಆಗಿ ಹೇಳ್ಬಿಡಿ, ಫೋನ್ ಇಡೋ ಮುಂಚೆಗೆ ಇಷ್ಟನೇ ಹೆಂಗೆ ಅಂದ್ಬಿಟ್ಟು. ನಮ್ಮ ಅಪ್ಪ ಅಮ್ಮ ಒಪ್ಕೊಂಡು ನನಗೆ ಇಷ್ಟ ಅಂತ ಹೇಳಿದ್ನಲ್ಲ ನಾನು. ನಿಮ್ಮ ಅಪ್ಪ ಅಮ್ಮನ ಪ್ರಶ್ನೆ ಬೇಡ, ನಿಮ್ಗೆ ಹೆಂಗೆ ಇಷ್ಟನೇ ಹೇಗೆ ಅನ್ನೋದನ್ನ ಹೇಳಿ. ಇಷ್ಟನೇ. ಸರಿ ಓಕೆ. ಓಕೆ, ಭಾಳ ಖುಷಿ ಆಯ್ತು ನನಗೆ ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡಿ. ತುಂಬ ಸ್ವೀಟ್ ಆಗಿದೆ ನಿಮ್ಮ ವಾಯ್ಸು. ನೀವು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಸರಿ ಸರಿ ಓಕೆ ಆಯಿತು. ಸರಿ ಇಡ್ಲಾ ಮತ್ತೆ? ಸರಿ ಆಯಿತು, ಬಾಯ್. ಬಾಯ್. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.